ನಮಸ್ಕಾರ ಸರ್. ನಮಸ್ತೆ. ತಮ್ಮ ಹೆಸರು? ಅನಿಲ್. ಯಾವ ಊರಿಂದ ಬಂದಿದ್ದೀರಾ? ಮಂಗಳೂರು. ಈ ಪ್ರಶಸ್ತಿ ಆಯ್ಕೆ ಆಗಿದೆಯಲ್ಲ, ತಮ್ಗೆ ಏನು ಅನಿಸ್ತಾ ಇದೆ? ತುಂಬ ಖುಷಿ ಆಗ್ತದೆ. ಯಾಕೆಂತಂದರೆ ಇದರ ಮುಂಚೆನೂ ನಾನು ಮೈಸೂರಲ್ಲಿ ಕಾರ್ಯಕ್ರಮ ಮಂಜುಳಾ ಪಾಲ್ಗೊಳ್ಳ ಅವರದ್ದು ಆಗಿತ್ತು, ಅಲ್ಲೂ ನಾನು ಅಟೆಂಡ್ ಮಾಡಿದ್ದೆ. ಇದು ಸೆಕೆಂಡ್ ಟೈಮ್ ನಾನು ಬರ್ತಿರೋದು. ಯಾಕಂತಂದರೆ ಅಂಥ ಒಳ್ಳೆಯ ಒಂದು ಕಾರ್ಯಕ್ರಮ. ಸೆಕೆಂಡಾಗಿ ನನ್ನ ಬಗ್ಗೆ ನಾನು ಹೇಳೋದಾದರೆ, ನಾನು 18 ವರ್ಷದಿಂದ ಕಳೆದ ಸಮಾಜ ಸೇವೆ ಮಾಡ್ತಾ ಇದ್ದೇನೆ. ಅದರ ಜೊತೆಗೆ ನಾನು ಇಂಟರ್ನ್ಯಾಷನಲ್ ಬಾಡಿ ಬಿಲ್ಡರ್. ನನಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ದಕ್ಷಿಣ ಕನ್ನಡ ಕೊಟ್ಟೈತೆ. ಅದ ನಂತರ ಜಿಲ್ಲೆಯಲ್ಲಿ ಕಳೆದ 18 ಪ್ರಶಸ್ತಿಗಳು ನನಗೆ ಈ ಬಾಡಿ ಬಿಲ್ಡಿಂಗ್ ಬಂದಿದೆ. 18 ಚಿನ್ನ ನಾನು ಜಿಲ್ಲೆಯಲ್ಲಿ ಗಳಿಸಿದ್ದೇನೆ, 8 ಗೋಲ್ಡ್ ಮೆಡಲಿಸ್ಟ್ ನಾನು ಸ್ಟೇಟಲ್ಲಿದ್ದೇನೆ, 3 ಪದಕಗಳು ರಾಷ್ಟ್ರೀಯದಲ್ಲಿದ್ದೆ. ಅದರ ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 2ನೇ ಸ್ಥಾನದಲ್ಲಿ ಬಾಡಿ ಬಿಲ್ಡಿಂಗಲ್ಲಿದ್ದರೆ, ಕಳೆದ 18 ವರ್ಷದಿಂದ ಸಮಾಜ ಸೇವೆಯಲ್ಲಿ ಕೇವಲ ಖಾಲಿ ಬಡವರಂತಲ್ಲ, ಕಳೆದ ಜೂನ್ 31ಕ್ಕೆ ನಾನು 25,000 ಪುಸ್ತಕಗಳನ್ನು ಕೇವಲ ಮೂಡುಬಿದಿರೆ ವಲಯ ಅಲ್ಲದೆ ನನ್ನ ಜೊತೆ ಮಿತ್ರ ಇದ್ದಾರೆ. 365 ಮಕ್ಕಳು ಮೈಸೂರಿಗೆ ಕೊಟ್ಟಿದ್ದೇನೆ ನಾನು ಸ್ಟೇಟಿಗೆ, 195 ಮಕ್ಕಳಿಗೆ ಮಂಡ್ಯ ಕೊಟ್ಟಿದ್ದೇನೆ, ಭಟ್ಕಳ 95 ಹಾಗೆ ಟೋಟಲ್ ಲೆಕ್ಕ ಮಾಡಿ 25,000 ಪುಸ್ತಕಗಳನ್ನು ಕೊಟ್ಟಿದ್ದೇನೆ. ಅದರ ಜೊತೆಗೆ 24x7 ನನಗೆ 2 ಆಂಬ್ಯುಲೆನ್ಸ್ ಇದೆ, ಜೀವ ಇದ್ದವರೆಗೂ ಇಲ್ಲದವರೆಗೂ. ಅದರ ಜೊತೆಗೆ ಕಳೆದ 1.5 ವರ್ಷದಲ್ಲಿ 11 ಸೂರುಗಳು ಅಂದರೆ 1.5 ಕೋಟಿ ನಾನು ಜನರಿಗೆ ನಿರ್ಗತಿಗೆ ಕೊಟ್ಟೇ ಇದ್ದೇನೆ. ಇದನ್ನು ನಾನು ಸೇವೆ ಮಾಡ್ತೇನೆ. ಇದು ನನ್ನ ಸಾಧನೆ ಅಲ್ಲ ಸರ್, ದೇವರ ಅನುಗ್ರಹ, ಆಶೀರ್ವಾದ ಸರ್. ಧನ್ಯವಾದಗಳು. ತಮ್ಮ ಹೆಸರು ಸರ್? ಲಯನ್ ಕುಮಾರ್ ಅಂತ. ಸರ್, ನಿಮಗೆ ಇಂಥ ಒಳ್ಳೆಯ ಸ್ನೇಹಿತರು ಸಿಕ್ಕಿದ್ದಾರೆ, ಅವ್ರಿಗೂ ಪ್ರಶಸ್ತಿ ಆಯ್ಕೆ ಆಗಿದ್ದಾರೆ. ಅದೇ ರೀತಿ ಹಲವಾರು ಸಮಾಜ ಕಾರ್ಯಕ್ರಮಗಳಲ್ಲಿ ತೊಡಗಿಸ್ಕೊತಾ ಇದ್ದಾರೆ, ಅದರಲ್ಲೂ ನಿಮ್ಮ ಸಪೋರ್ಟ್ ಇದೆ ಅಂತ ಇದ್ದಾರೆ. ನಿಮ್ಮ ಈ ಥರ ಸ್ನೇಹಿತರು ಸಿಕ್ಕಿರೋದಕ್ಕೆ ತಮ್ಗೇನು ಅನಿಸ್ತಾ ಇದೆ ಸರ್? ಎಲ್ರಿಗೂ ಭಗವಂತನೇ ಕೊಡಬೇಕಿದ್ರು ಒಳ್ಳೆ ಸ್ನೇಹಿತರು. ನಾವು ಈಗ ರೀಸೆಂಟಾಗಿ ಒಂದು 2 ವರ್ಷದಲ್ಲಿ ಪರಿಚಯ ಆಗಿರೋದು, ಆದರೂ ನಮಗೆಲ್ಲೋ ಒಂದು 30-40 ವರ್ಷದ ಅನುಬಂಧ ಥರ ಇದೆ. ಭಾಳ ಸಾಧನೆಗಳನ್ನು ಮಾಡಿದ್ದಾರೆ ಅವರು. ಮಂಗಳೂರಲ್ಲಿ ದೊಡ್ಡ ಮಟ್ಟದ ಸೇವೆ ಮಾಡ್ತಾ ಇದ್ದಾರೆ. ಕರ್ನಾಟಕದಾದ್ಯಂತ ಹೊರ ರಾಜ್ಯದವರು ಕೂಡ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದರಿಂದ ಭಾಳ ಖುಷಿಯಾಗುತ್ತೆ. ಪ್ರಶಸ್ತಿಗೆ ಆಯ್ಕೆ ಆಗಿದ್ದಾರೆ. ಮೊದಲು ಪ್ರಶಸ್ತಿಗೆ ಎಲ್ಲೋ ಒಂದು ಮೂಲೆ ಚೇರಲ್ಲಿ ಕೂರ್ತಾ ಇದ್ದರು, ಅದು ದಿನ 10ನೇ ಚೇರಿಂದ 1ನೇ ಚೇರಿಗೆ ಬಂದರು. 1ನೇ ಚೇರಿಂದ ಇವತ್ತು ವೇದಿಕೆ ಎತ್ತಿದ್ದಾರೆ. ಸುಮಾರು ವೇದಿಕೆಗಳಲ್ಲಿ ಮುಖ್ಯ ಅತಿಥಿಗಳಾಗಿ ಬರ್ತಾ ಇದ್ದಾರೆ. ಭಾಳ ಖುಷಿಯಾಗುತ್ತೆ. ಅನಿಲ್ ಅವರು ನನ್ನ ಸ್ನೇಹಿತರೆಲ್ಲ ಅಣ್ಣ ತಮ್ಮರ ಥರ ನಾವು ಕ್ಲೋಸ್ ಆಗಿದ್ದೀವಿ. ಆ ಭಗವಂತ ಅವರ ಸೇವೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಇಡೀ ಕರ್ನಾಟಕವೇ ಇಡೀ ದೇಶವೇ ನೋಡಬೇಕು. ಯಾಕೆಂದರೆ 11 ಮನೆ ಕಟ್ಟೋದಷ್ಟು ಸುಲಭ ಅಲ್ಲ. ತಾನೇ ಗಾರೆ ಕೆಲಸದ ಮೇಸ್ತ್ರಿಯಾಗಿ, ಒಬ್ಬ ಇಂಜಿನಿಯರ್ ಆಗಿ, ಒಂದು ಸಣ್ಣ ಇಟ್ಟಿಗೆನ ಜೋಡಿಸ್ಕೊಂಡು ಮನೆ ಸೀಟ್ ಹಾಕಿ ಕೊನೆಗೆ ಫೌಂಡೇಶನ್ ಹಾಕಿ ಕಂಪ್ಲೀಟ್ ಆಗಿ ಒಬ್ಬರು ಅತಿಥಿನ ಅವ್ರನ್ನ ಕರೆದು ಅಲ್ಲಿ ಕಂಪ್ಲೀಟ್ ಇನಾಗ್ರೇಷನ್ ಮಾಡಿ ಕಾರ್ಯಕ್ರಮದಲ್ಲಿ, ಅದರಲ್ಲೂ 100 ಜನಕ್ಕೆ ಊಟ, 1000 ಜನಕ್ಕೆ ಊಟ, ಆ ಮನೆ ಗೃಹಪ್ರವೇಶ ಮಾಡ್ತಾರೆ ನೋಡಿ, ಅದರಲ್ಲಿ ಮಾಡಿ ಅದು ನಿರ್ಗತಿಕರಿಗೆ ಆ ಜಾಗ ಅವ್ರದ್ದಾಗಿರಬೇಕು. ಆ ಸ್ಥಳಕ್ಕೆ ಹೋಗ್ತಾರೆ, ಭೇಟಿ ಮಾಡಿ ಅಷ್ಟು ದೊಡ್ಡ ಮನೆಯನ್ನು ಅಂದ ಚಂದವಾಗಿ ಕಟ್ಟಿಕೊಟ್ಟು ಇವತ್ತು 11ನೇ ಮನೆ ಕಟ್ಟಿದ್ದಾರೆ. ಅದು ರಾಜಕೀಯದವ್ರ ಕೈಲಿ ಮಾಡೋಕ್ಕಾಗೋದಿಲ್ಲ. ಇವನೊಬ್ಬ ಕಾರ್ಪೊರೇಟರು, ಗ್ರಾಮ ಪಂಚಾಯತ್ ಸದಸ್ಯರಾಗ್ಬೋದು, ಯಾವುದೇ MLA ಆಗ್ಬೋದು, ಅವರ ಸ್ವಂತ ಪ್ರೊಜೆಕ್ಟಲ್ಲಿ ಯಾರೂ ಮಾಡಲ್ಲ. ಆದರೆ ಇವರು ಬಡವರಿಗಂತಲೇ ಸೀಮಿತವಾಗಿ ಹುಟ್ಟಿದ್ದಾರೆ. ಆ ಬಡವರಿಗಂತಲೇ ತ್ಯಾಗ ಮಾಡ್ತಿದ್ದಾರೆ. ಆ ಭಗವಂತ ನನ್ನ ಸ್ನೇಹಿತರಿಗೆ ಇನ್ನೂ ಆಯುಸ್ ಆರೋಗ್ಯ, ಅವ್ರ ಮಕ್ಕಳು ಅವ್ರು ಸಪೋರ್ಟ್ ಮಾಡ್ತಾ ಇದ್ದಾರೆ, ಅವರ ಹೆಂಡತಿ ಅವರೆಲ್ಲ. ಇದರಿಂದ ಫ್ಯಾಮಿಲಿ ಚೆನ್ನಾಗಿರಲಿ ಅಂತ ನಾನು ಆರೈಸ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು.